ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಚರ್ಚಿಸುತ್ತಿರುವಂತಹ ವಿಷಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬರುವಂಥದ್ದು. ನಾವು ಹಿಂದಿನ ತರಗತಿಯಲ್ಲಿ ರಾಯಭಾರತ್ವ ಅಥವಾ ರಾಜತಂತ್ರದ ಬಗ್ಗೆ ಅಂದರೆ ಡಿಪ್ಲೊಮಸಿ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತಿನ ಈ ಒಂದು ತರಗತಿಯಲ್ಲಿ ರಾಯಭಾರಿಗಳ ಸೌಲಭ್ಯ ಹಾಗೂ ವಿನಾಯಿತಿಗಳು ಅಂದರೆ ಪ್ರಿವಿಲೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಡಿಪ್ಲೊಮ್ಯಾಟ್ಸ್ ಎಂಬ ವಿಚಾರದ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಭಾಳ ಮುಖ್ಯವಾಗಿ ಈ ರಾಯಭಾರಿಗಳ ಸೌಲಭ್ಯಗಳು, ಅವರಿಗೆ ನೀಡಿರುವಂಥ ಸವಲತ್ತುಗಳು ಮತ್ತು ರಕ್ಷಣೆ. ರಾಯಭಾರಿಗಳ ಕೆಲಸವನ್ನು ಮಾಡಬೇಕು ಅಂತಂದರೆ, ರಾಯಭಾರಿಗಳು ತಮ್ಮ ರಾಯಭಾರತ್ವ ನಡೆಸಬೇಕು ಅಂತಂದರೆ ಅವರಿಗೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಹೋಗಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಆ ರಾಷ್ಟ್ರದಲ್ಲಿ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡಬೇಕಾಗತ್ತೆ, ಮತ್ತು ಅಲ್ಲಿ ರಕ್ಷಣೆಯನ್ನು ಕೂಡ ಕೊಡಬೇಕಾಗತ್ತೆ. ಮತ್ತು ಅಲ್ಲಿ ಯಾಕೆಂದರೆ ಅಂಥ ವಾತಾವರಣವನ್ನು ನಿರ್ಮಿಸಿಕೊಟ್ಟಾಗ ಮಾತ್ರ ರಾಯಭಾರಿಗಳು ಸ್ವತಂತ್ರವಾಗಿ ಒಂದು ಕೆಲಸ ತಮಗೆ ನಿರ್ವಹಿಸಿರುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಇಂಥ ಒಂದು ವಾತಾವರಣವನ್ನು ಅಲ್ಲಿ ನಿರ್ಮಿಸಿ ಕೊಡಲಿಲ್ಲ ಅಂತಂದರೆ ರಾಯಭಾರಿಗಳು ಸ್ವತಂತ್ರವಾಗಿ ಯಾವುದೇ ಅಡಚಣೆಗಳಿಲ್ಲದೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅಂತಾರಾಷ್ಟ್ರೀಯ ಕಾನೂನುಗಳಲ್ಲೂ ಕೂಡ ರಾಯಭಾರಿಗಳಿಗೆ ನೀಡಿರುವಂಥ ಕಾನೂನುಗಳಲ್ಲೂ ಕೂಡ ಇವರಿಗೆ ಸಾಕಷ್ಟು ಸೌಲಭ್ಯ ಮತ್ತು ವಿನಾಯಿತಿಗಳು ಮತ್ತು ರಕ್ಷಣೆ ಇಂಥ ವಿಚಾರಗಳನ್ನೆಲ್ಲವೂ ಕೂಡ ಕಾನೂನಾತ್ಮಕವಾಗಿಯೇ ನೀಡಿರುವುದರಿಂದ ನಾವು ಈ ರಾಯಭಾರಿಗಳಿಗೆ ನೀಡಿರುವಂಥ ಸೌಲಭ್ಯಗಳು ಮತ್ತು ವಿನಾಯಿತಿಗಳು ಏನೇನಿರ್ಬೋದು ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ಆಫ್ ಡಿಪ್ಲೊಮ್ಯಾಟ್ಸ್ ಅಂದರೆ ರಾಯಭಾರಿಗಳ ಸೌಲಭ್ಯ ಮತ್ತು ವಿನಾಯಿತಿಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ, ರಾಯಭಾರಿಗಳ ಕೆಲಸ ಕಾರ್ಯಗಳು ಬಹಳ ಮಹತ್ವದ್ದು. ಏಕೆಂದರೆ ತಾನು ಬಂದ ದೇಶದ ಪ್ರತಿನಿಧಿಯಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅವನಿಗೆ ಸಾಕಷ್ಟು ಸ್ವಾತಂತ್ರ್ಯ ಇರಬೇಕಾಗತ್ತೆ. ಡಿಪ್ಲೊಮ್ಯಾಟ್ಸ್ ಹ್ಯಾವ್ ದ ಫ್ರೀಡಮ್ ಟು ಸೇ ಗುಡ್ ಬೈ ಟು ಹಿಸ್ ಕಂಟ್ರಿ. ದ ಹೋಸ್ಟ್ ಕಂಟ್ರಿ ಕೆನಾಟ್ ವೆರಿಫೈ ದ ಡಾಕ್ಯುಮೆಂಟ್ಸ್ ದಟ್ ಹಿ ಹ್ಯಾಸ್ ಸಬ್ಮಿಟೆಡ್ ಟು ಇಟ್. ಅಂದರೆ ಅವನು ತಾನು ಬಂದಂತಹ ದೇಶ ಅಥವಾ ತನ್ನ ಸ್ವಂತ ದೇಶದ ಒಂದು ಪ್ರತಿನಿಧಿಯಾಗಿ ಅವನು ಬರ್ತಾನೆ. ಅಂಥ ಸಂದರ್ಭದಲ್ಲಿ ಯಾವ ಒಂದು ಹೋಸ್ಟ್ ಕಂಟ್ರಿ ಇರ್ತದೋ, ಆತಿಥ್ಯವನ್ನು ನೀಡುವಂಥ ರಾಷ್ಟ್ರ ಏನಿದೆಯೋ ಅದು ಇವನಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡಬೇಕಾಗತ್ತೆ. ಅಂದರೆ ಅದು ಅವರ ಕೆಲಸವು ಸುಸೂತ್ರವಾಗಿ ನಿರಾತಂಕವಾಗಿ ಕಾರ್ಯ ಮಾಡಲು ಕೆಲವು ಸೌಲಭ್ಯ ಹಾಗೂ ವಿನಾಯಿತಿಗಳನ್ನು ಆ ರಾಷ್ಟ್ರ ಮಾಡಿಕೊಡ್ಬೇಕಾಗತ್ತೆ. ಸೌಲಭ್ಯ ಹಾಗೂ ವಿನಾಯಿತಿಗಳ ಕುರಿತು ಅಂತಾರಾಷ್ಟ್ರೀಯ ನಿಯಮಗಳು ಇರುವಂಥದ್ದನ್ನು ನಾನು ಮೊದಲೇ ಹೇಳಿದೆ. ಆ ಸೌಲಭ್ಯ ಮತ್ತು ವಿನಾಯಿತಿಗಳು ಏನೇನಿದೆ ಎಂಬುದರ ಬಗ್ಗೆಯೂ ಕೂಡ ನಾವು ಇನ್ನು ಮುಂದಿನ ಹಂತದಲ್ಲಿ ಅದನ್ನು ಚರ್ಚೆ ಮಾಡೋಣ. ಡಿಪ್ಲೊಮ್ಯಾಟ್ಸ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಡಿಪ್ಲೊಮ್ಯಾಟ್ಸ್ ಹ್ಯಾವ್ ದ ಫ್ರೀಡಮ್ ಟು ಏಜ್. ಅಂದರೆ ಇಲ್ಲಿ ರಾಯಭಾರಿಗಳ ಕುಟುಂಬ ಇವರಿಗೆ ಸಾಕಷ್ಟು ಸ್ವಾತಂತ್ರ್ಯ ಇರುತ್ತೆ, ರಕ್ಷಣೆಯನ್ನು ಅಲ್ಲಿ ಕೊಡಬೇಕಾಗತ್ತೆ. ದ ಲಾಸ್ ಆಫ್ ದ ಹೋಸ್ಟ್ ಕಂಟ್ರಿ ಡು ನಾಟ್ ಅಪ್ಲೈ ಟು ಮೆಂಬರ್ಸ್ ಆಫ್ ದ ಡಿಪ್ಲೊಮ್ಯಾಟಿಕ್ ಕಾರ್ಪ್ಸ್. ನೋಡಿ, ಇಲ್ಲಿ ಹೋಸ್ಟ್ ಕಂಟ್ರಿ ಅಥವಾ ಆತಿಥ್ಯವನ್ನು ನಿರ್ವಹಿಸುವಂಥ ರಾಷ್ಟ್ರ ಏನಿದೆಯೋ ಅಲ್ಲಿನ ಆ ರಾಷ್ಟ್ರದ ಕಾನೂನು ಕಾಯ್ದೆ ನಿಯಮಗಳು ಈ ಬೇರೆ ದೇಶದಿಂದ ಬಂದಿರುವಂತಹ ರಾಯಭಾರಿಗಳಿಗೆ ಇಲ್ಲಿ ಅನ್ವಯ ಆಗುವುದಿಲ್ಲ. ತಾನು ನಿರ್ವಹಿಸುತ್ತಿರುವಂಥ ರಾಷ್ಟ್ರದ ಕಾನೂನು ಕಾಯ್ದೆಗಳು ಅವನಿಗೆ ಅನ್ವಯಿಸೋದಿಲ್ಲ ಅನ್ನೋದನ್ನು ನಾವು ಮೊದಲೇ ಬಾರಿಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ ಅನ್ನೋದು ಒಂದು. ಅಂದರೆ ಸ್ವದೇಶದ ಜೊತೆಗೆ ಸಂಪರ್ಕ ಹೊಂದುವ ಸ್ವಾತಂತ್ರ್ಯ ಕೂಡ ಇವನಿಗಿದೆ. ತಾನು ಬಂದ ದೇಶದ ಜೊತೆ ಪತ್ರ ವ್ಯವಹಾರ ನಡೆಸುವನು, ಅನೇಕ ಸಂಗತಿಗಳನ್ನು ತನ್ನ ರಾಷ್ಟ್ರಕ್ಕೆ ತಿಳಿಸ್ತಾನೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕೂಡ ಆತಿಥೇಯ ದೇಶವು ಪರಿಶೀಲಿಸುವಂತಿಲ್ಲ. ತಾನು ಏನು ಕಳಿಸ್ತೀನೋ ತನ್ನ ದೇಶಕ್ಕೆ ಆ ಮಾಹಿತಿಯನ್ನು, ಆ ಡಾಕ್ಯುಮೆಂಟ್ಸನ್ನು ಆ ರಾಷ್ಟ್ರ ಹೋಸ್ಟ್ ಕಂಟ್ರಿ ಏನಿದೆಯೋ, ಆತಿಥ್ಯವನ್ನು ನಿರ್ವಹಿಸುವಂಥ ರಾಷ್ಟ್ರ ಏನಿದೆಯೋ ಅದು ವೆರಿಫೈ ಮಾಡೋಂಗಿಲ್ಲ. ನಾನು ಎರಡನೇದಾಗಿ ಹೇಳಿದೆ, ಡಿಪ್ಲೊಮ್ಯಾಟ್ಸ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಡಿಪ್ಲೊಮ್ಯಾಟ್ಸ್ ಹ್ಯಾವ್ ದ ಫ್ರೀಡಮ್ ಟು ಏಜ್ ಅಂತ ಹೇಳಿದೆ. ರಾಯಭಾರಿ ಹಾಗೂ ರಾಯಭಾರತ್ವವನ್ನು ನಡೆಸುವಂಥ ಕುಟುಂಬದ ಸದಸ್ಯರು ಏನಿದಾರೋ ಹಾಗೂ ರಾಯಭಾರಿಯ ವರ್ಗದವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ. ಆತಿಥೇಯ ದೇಶದ ಕಾನೂನುಗಳು ಇವರಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ಥರ್ಡ್ ಒನ್ ಈಸ್ in which the civil and criminal laws of the country in which they work, if he performs any act, he will be punished under the laws of the country where he came from. ರಾಯಭಾರಿ ವರ್ಗದ ಸದಸ್ಯರಿಗೆ ಅವರು ಕೆಲಸ ಮಾಡುತ್ತಿರುವ ದೇಶದ ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳು ಅನ್ವಯ ಆಗೋದಿಲ್ಲ. ಇವರು ಏನಾದರೂ ಅಪರಾಧ ಎಸಗಿದರೆ
ಅವರು ಬಂದ ದೇಶದ ಕಾನೂನುಗಳನ್ವಯ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅನ್ನೋದು ಒಂದು. ಆಮೇಲೆ ನಾಲ್ಕನೇದು ಫೋರ್ತ್ ಒನ್ ಈಸ್ ಹವೆವರ್ ಇನ್ ರೈಟಿಂಗ್ ದೇ ಮೇ ಬಿ ಇನ್ ದ ಪ್ರೋಸೆಸ್ ಆಫ್ ಟ್ರಾವೆಲಿಂಗ್ ಟು ಅದರ್ ಕಂಟ್ರೀಸ್ ಫಾರ್ ದ ಪರ್ಪಸ್ ಆಫ್ ವರ್ಕಿಂಗ್ ಫಾರ್ ಸಮಥಿಂಗ್ ಆ್ಯಸ್ ಆ್ಯನ್ ಅಂಬಾಸಡರ್ ಆರ್ ಡಿಪ್ಲೊಮ್ಯಾಟ್ಸ್. ರಾಯಭಾರಿಯಾಗಲಿ ಅಥವಾ ರಾಯಭಾರಿ ವರ್ಗದ ಸದಸ್ಯರಾಗಲಿ ಸಾಕ್ಷಿ ಹೇಳಲು ನ್ಯಾಯಾಲಯಕ್ಕೆ ಇಲ್ಲಿ ಕರೆಯುವಂತಿಲ್ಲ, ಆಯಿತಾ, ಅದು ಒಂದು. ಆದರೆ ಲಿಖಿತ ರೂಪದಲ್ಲಿ ತಾವು ನೋಡಿದ ಘಟನೆಯ ಬಗೆಗೆ ತಿಳಿಸಲು ಅವಕಾಶ ಇದೆ. ಫೋರ್ಸ್ಫುಲ್ ಏನಲ್ಲ, ತಾವು ಏನು ತಿಳ್ಕೊಂಡಿದ್ರು ಅದನ್ನು ಹೇಳ್ಬೋದು. ಆಮೇಲೆ ಐದನೇದಾಗಿ ದ ಫಿಫ್ತ್ ಒನ್ ಈಸ್ ಇನ್ ದ ಈವೆಂಟ್ ಆಫ್ ವಾರ್ ಆ್ಯಂಡ್ ಪೀಸ್ ದ ಅಂಬಾಸಡರ್ ಆರ್ ಡಿಪ್ಲೊಮ್ಯಾಟ್ಸ್ ವಿಲ್ ಬಿ ಅಲೌಡ್ ಟು ಟ್ರಾವೆಲ್ ಟು ಅನದರ್ ಕಂಟ್ರಿ ಟು ರಿಪೋರ್ಟ್ ಆನ್ ದ ಸೆಕ್ಯೂರಿಟಿ ಇನ್ಸಿಡೆಂಟ್. ಬಿ ಅಶ್ಯೂರ್ಡ್ ದೇ ವಿಲ್ ಬಿ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್. ರಾಯಭಾರಿ ಯಾವುದೋ ಕೆಲಸದ ನಿಮಿತ್ತ ಬೇರೆ ದೇಶಗಳಿಗೆ ಪ್ರವಾಸವನ್ನು ಮಾಡುವಂಥ ಸಂದರ್ಭ ಬಂದಾಗ ಆ ಸಂದರ್ಭದಲ್ಲಿ ಅವರು ಅಲ್ಲಿ ಹೋಗುವಂಥ ಅವಕಾಶವೂ ಕೂಡ ಇರಬೇಕು. ಇವರಿಗೆ ಯುದ್ಧ ಹಾಗೂ ಶಾಂತಿ ಸಮಯದಲ್ಲಿ ರಾಯಭಾರಿ ಬೇರೆ ದೇಶಕ್ಕೆ ಪ್ರವಾಸ ಮಾಡಲು ಹೊರಟ್ರೆ ಅವರಿಗೆ ಸಂರಕ್ಷಣೆ ಅಥವಾ ಸುರಕ್ಷತೆಯನ್ನು ಖಾತ್ರಿಗೊಳಿಸಬೇಕಾಗತ್ತೆ, ಅವರನ್ನು ಗೌರವದಿಂದ ಕಾಣಬೇಕಾಗತ್ತೆ ಅನ್ನೋದು. ಆಮೇಲೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಸ್ ಎಂಬಸಿ ರೆಸಿಡೆನ್ಸ್ ಆಫೀಸ್ ಆ್ಯಂಡ್ ಅದರ್ ಐಟಮ್ಸ್ ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದ ಹೋಸ್ಟ್ ನೇಷನ್. No person here can be arrested. Neither the police nor the army can locate their residence. It would be unfavorable to make the ambassador independent and carefree. ರಾಯಭಾರಿ ನಿವಾಸ, ಕಚೇರಿ, ಅಲ್ಲಿಯ ವಸ್ತುಗಳು ಆತಿಥೇಯ ರಾಷ್ಟ್ರದ ನಿಯಂತ್ರಣದಲ್ಲಿರುವುದಿಲ್ಲ ಎಂಬುದನ್ನು ತಿಳ್ಕೋಬೇಕು. ಇಲ್ಲಿರುವ ಯಾವುದೇ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ. ಪೊಲೀಸ್ ಆಗಲಿ ಅಥವಾ ಸೇನೆಯಾಗಲಿ ಇವರ ನಿವಾಸಗಳನ್ನು ಶೋಧಿಸುವಂತಿಲ್ಲ. ಇದು ರಾಯಭಾರಿ ಸ್ವತಂತ್ರ ಹಾಗೂ ನಿರಾತಂಕವಾಗಿ ಕಾರ್ಯ ಮಾಡಲು ಅನುಕೂಲ ಮಾಡಿಕೊಡುವಂತಹದ್ದಾಗಿರುತ್ತದೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಏಳನೇದಾಗಿ ಸೆವೆಂತ್ ಒನ್ ಈಸ್ ನೋ ಟ್ಯಾಕ್ಸಸ್ ಇನ್ ದ ಹೋಸ್ಟ್ ಕಂಟ್ರಿ ಅಪ್ಲೈ ಟು ಥಿಂಗ್ಸ್ ದೇ ಬೈ. ಲೋಕಲ್ ಟ್ಯಾಕ್ಸಸ್ ಡು ನಾಟ್ ಅಪ್ಲೈ ಟು ಯುವರ್ ಕರೆಂಟ್ ರೆಸಿಡೆನ್ಸ್ ಆ್ಯಂಡ್ ಬೆನಿಫಿಟ್ಸ್. ಆತಿಥೇಯ ದೇಶದ ಯಾವುದೇ ತೆರಿಗೆಗಳು ಇವರು ಕೊಳ್ಳುವ ವಸ್ತುಗಳಿಗೆ ಅನ್ವಯಿಸುವುದಿಲ್ಲ. ತಾನಿರುವ ನಿವಾಸಕ್ಕೆ ಅದಕ್ಕೆ ಪಡೆಯುವ ಸೌಲಭ್ಯಗಳಿಗೆ ಸ್ಥಳೀಯ ತೆರಿಗೆಗಳು ಅನ್ವಯಿಸುವುದಿಲ್ಲ. ತನ್ನ ದೇಶದ ಧಾರ್ಮಿಕ ವಿಧಿವಿಧಾನಗಳನ್ನು ಆತಿಥೇಯ ದೇಶದಲ್ಲಿ ಕೈಗೊಳ್ಳಲು ಅವನು ಸ್ವತಂತ್ರರಾಗಿರ್ತಾನೆ. ತನ್ನ ದೇಶದ ರಾಷ್ಟ್ರಧ್ವಜ ನಿವಾಸದ ಮೇಲಿರುವಂಥದ್ದು ಇರಬೇಕಾಗತ್ತೆ. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯದಂತಹ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲು ರಾಯಭಾರಿಯು ಸ್ವತಂತ್ರನಾಗಿರ್ತಾನೆ. ಇದಕ್ಕೆ ಯಾವುದೇ ರೀತಿಯ ಕಟ್ಟುಪಾಡುಗಳನ್ನು ಆತಿಥೇಯ ದೇಶ ಮಾಡುವಂತಿಲ್ಲ. He is free to carry out his own religious rituals in a host country to celebrate national festivals such as Independence Day and Republic on his country's national residence. ನಂತರ ನಾವು ನೋಡಿದಾಗ ಒಂದು ವೇಳೆ ರಾಯಭಾರಿ ಕಾರ್ಯ ಮಾಡುವ ದೇಶವು ಯುದ್ಧದಲ್ಲಿ ತೊಡಗಿದರೆ ರಾಯಭಾರಿ ವರ್ಗದವರನ್ನು ಸುರಕ್ಷಿತವಾಗಿ ಅವರ ದೇಶಗಳಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಆ ದೇಶ ಮಾಡಿಕೊಡ್ಬೇಕಾಗತ್ತೆ. ಮತ್ತು ರಾಯಭಾರಿಗಳಿಗೆ ಸೌಲಭ್ಯ ಹಾಗೂ ವಿನಾಯಿತಿಗಳು ನೀಡುವ ಕಾರಣಗಳನ್ನು ನಾವು ವಿಚಾರ ಮಾಡೋದಾದರೆ, ಸಿಗ್ನಿಫೈಸ್ ದ ಪ್ರಿವಿಲೇಜಸ್ ಆಸ್ ಎಕ್ಸಂಪ್ಷನ್ಸ್ ಫಾರ್ ಅಂಬಾಸಡರ್ಸ್. ಪ್ರದೇಶದಲ್ಲಿರುವ ರಾಯಭಾರಿಯು ತನ್ನ ದೇಶದ ಪ್ರತಿನಿಧಿ ಹಾಗೂ ಅದರ ಸಂಕೇತ ಕೂಡ ಆಗಿರ್ತಾನೆ. ಅವರ ಹುದ್ದೆ, ಘನತೆ ಹಾಗೂ ಗೌರವಗಳನ್ನು ಕಾಪಾಡಲು ಅವರು ಸ್ವತಂತ್ರ ವಾತಾವರಣದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಒಂದು. ಎರಡನೇದು. ಮೂರನೇದಾಗಿ ದ ಅಂಬಾಸಡರ್ಸ್ ಆರ್ ಡಿಪ್ಲೊಮ್ಯಾಟ್ಸ್ ಆರ್ ಎಂಟೈಟಲ್ ಟು ಸರ್ಟೆನ್ ಪ್ರಿವಿಲೇಜಸ್. ರಾಯಭಾರಿಗಳು ಕೆಲವು ವಿಶೇಷ ಹಕ್ಕು ಸೌಲಭ್ಯಗಳನ್ನು ಹೊಂದಿರ್ತಾರೆ, ಅದಕ್ಕೆ ಬಾಧ್ಯಸ್ಥರು ಕೂಡ. ಫೋರ್ತ್ ಒನ್ ಈಸ್ ದೇರ್ ಶುಡ್ ಬಿ ನೋ ಆಬ್ಸ್ಟ್ಯಾಕಲ್ಸ್ ಫಾರ್ ಡಿಪ್ಲೊಮ್ಯಾಟ್ಸ್ ಟು ಬಿ ಕೇರ್ ಫ್ರೀ. ರಾಯಭಾರಿಗಳು ನಿರಾತಂಕವಾಗಿ ಕಾರ್ಯ ಮಾಡಲು ಯಾವುದೇ ಅಡೆತಡೆಗಳು ಇರಬಾರದು. ಐದನೇದಾಗಿ ನಾಗರಿಕ ಜೀವನದಲ್ಲಿ ಸರಳವಾಗಿ ನಿಭಾಯಿಸಲು ಕೆಲವು ವಿನಾಯಿತಿಗಳನ್ನು ನೀಡಲಾಗಿರುವಂಥದ್ದು. ಅಂದರೆ ಸಮ್ ಎಕ್ಸಂಪ್ಷನ್ಸ್ ಮೇ ಬಿ ಗ್ರಾಂಟೆಡ್ ಟು ಸಿಂಪ್ಲಿಫೈ ಸಿವಿಲಿಯನ್ ಲೈಫ್. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ರಾಯಭಾರಿಗಳಿಗೆ ನೀಡಿರುವಂತಹ ಸೌಲಭ್ಯಗಳು, ಪ್ರಿವಿಲೇಜಸ್ ಬಗ್ಗೆ ನಾವು ಇಲ್ಲಿವರೆಗೆ ಮಾತಾಡಿದ್ವಿ. ಹಾಗಾದರೆ ರಾಯಭಾರಿಗಳಿಗೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಸಾಕಷ್ಟು ರಕ್ಷಣೆ, ಸೇಫ್ ಗಾರ್ಡ್ಸನ್ನು ಕೊಟ್ಟಿದ್ದರೂ ಕೂಡ, ಅವರಿಗೆ ಪ್ರೊಟೆಕ್ಷನ್ ಇದ್ದರೂ ಕೂಡ, ಹೋಸ್ಟ್ ಕಂಟ್ರಿ ಏನಿರುತ್ತೋ ಆ ಆತಿಥೇಯ ರಾಷ್ಟ್ರದ ಕಾನೂನು ಕಾಯ್ದೆಗಳು ಇವರಿಗೆ ಅನ್ವಯ ಆಗೋದಿಲ್ಲ.
ತೆರಿಗೆಗಳು ಕೂಡ ಅಲ್ಲಿನ ತೆರಿಗೆಗಳು ಇವರ ಮೇಲೆ ಬರೋದಿಲ್ಲ. ಇವರು ಸ್ವತಂತ್ರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಹಾಗಿದ್ರೂ ಕೂಡ ಇತರೆ ನಾಗರಿಕರಂತೆ ರಾಯಭಾರಿಗಳು ಕೂಡ ಸಾಮಾನ್ಯ ವ್ಯಕ್ತಿಗಳೇ ಆಗಿರೋದ್ರಿಂದ ಕೆಲವು ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲ, ಕೆಲವು ಸಂದರ್ಭಗಳಲ್ಲಿ ಅವರ ಮೇಲೆ ಕೆಲವು ನಿರ್ಬಂಧಗಳು, ಲಿಮಿಟೇಷನ್ಸ್ ಇರುವಂಥದ್ದನ್ನು ನಾವು ನೋಡ್ತೇವೆ. ರಾಯಭಾರಿಗಳ ಮೇಲಿರುವಂತಹ ಮಿತಿಗಳು, ಲಿಮಿಟೇಷನ್ಸ್ ಇಂಪೋಸ್ಡ್ ಆನ್ ಡಿಪ್ಲೊಮ್ಯಾಟ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ರಾಯಭಾರಿಗಳ ಮೇಲೆ ಹೇರಲ್ಪಟ್ಟಿರುವಂತಹ, ಅವರ ಮೇಲೆ ಮಿತಿ ಹೇರಲ್ಪಟ್ಟಿರುವಂತಹ ಈ ಲಿಮಿಟೇಷನ್ಸ್ ಏನು ಎಂಬುದರ ಬಗ್ಗೆ, ನಿರ್ಬಂಧಗಳು ಏನು ಎಂಬುದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ನಂಬರ್ 1, ಲಿಮಿಟೇಷನ್ಸ್ ಇಂಪೋಸ್ಡ್ ಆನ್ ಡಿಪ್ಲೊಮ್ಯಾಟ್ಸ್ ನಾಟ್ ಟು ಇಂಟರ್ಫಿಯರ್. ರಾಯಭಾರಿಗಳು ಆತಿಥೇಯ ದೇಶದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ರಾಯಭಾರಿಗಳಿಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾಗ್ಯೂ, ಸ್ವಾತಂತ್ರ್ಯ ರಕ್ಷಣೆ ಕೊಟ್ಟಿದ್ದಾಗ್ಯೂ ಕೂಡ ರಾಯಭಾರಿಗಳು ತನ್ನ ದೇಶದ ಪರವಾಗಿ ತಾನು ಕೆಲಸ ಮಾಡಬೇಕು ಹೊರತು ಅಲ್ಲಿ ಆ ರಾಷ್ಟ್ರದ, ಅಂದರೆ ಆತಿಥೇಯ ರಾಷ್ಟ್ರದ ಹೋಸ್ಟ್ ಕಂಟ್ರಿ ಏನಿರುತ್ತೋ ಆ ರಾಷ್ಟ್ರದ ಆಂತರಿಕ ವ್ಯವಹಾರದಲ್ಲಿ ಅವನು ಮಧ್ಯಪ್ರವೇಶ ಅಥವಾ ಹಸ್ತಕ್ಷೇಪ ಮಾಡುವಂತಿಲ್ಲ. ನಾಟ್ ಟು ಇಂಟರ್ಫಿಯರ್. ಎರಡನೇದು, ಸೆಕೆಂಡ್ ಒನ್ ಈಸ್ ಡಿಪ್ಲೊಮ್ಯಾಟ್ಸ್ ಶುಡ್ ನಾಟ್ ಇಂಡಲ್ಜ್ ಇನ್ ಫಾಲ್ಸ್ ಪ್ರಾಪಗಾಂಡಾ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ದ ಹೋಸ್ಟ್ ಕಂಟ್ರಿ. ತಾನು ಇರುವಂತಹ ರಾಯಭಾರಿಯಾಗಿ ನೇಮಕ ಮಾಡಲ್ಪಟ್ಟಿರುವಂಥ ರಾಷ್ಟ್ರ ಯಾವುದಿರುತ್ತೋ, ಹೋಸ್ಟ್ ಕಂಟ್ರಿ ಅಥವಾ ಆತಿಥೇಯ ರಾಷ್ಟ್ರ ಯಾವುದಿರುತ್ತೋ ಆ ರಾಷ್ಟ್ರದ ಬಗ್ಗೆ ತಪ್ಪು ಪ್ರಚಾರ ಕಾರ್ಯದಲ್ಲಿ ಅವನು ತೊಡಗುವಂತಿಲ್ಲ, ಫಾಲ್ಸ್ ಪ್ರಾಪಗಾಂಡವನ್ನು ಮಾಡೋಂಗಿಲ್ಲ ಅಂತ. ಮೂರನೇದಾಗಿ, ನಂಬರ್ 3, ನೋ ಲೆಟರ್ ಆಫ್ ಪ್ರಿಫರೆನ್ಸ್ ಶೆಲ್ ಬಿ ಮೇಡ್ ಇನ್ ದ ಕೇಸ್ ಆಫ್ ಕರೆಸ್ಪಾಂಡೆನ್ಸ್ ವಿತ್ ಹಿಸ್ ಕಂಟ್ರಿ. ನೋ ಇನ್ಫಾರ್ಮೇಷನ್ ಕೆನ್ ಬಿ ಗಿವನ್ ಟು ನ್ಯೂಸ್ ಪೇಪರ್ಸ್. ತನ್ನ ದೇಶದ ಜೊತೆ ಪತ್ರ ವ್ಯವಹಾರ ಮಾಡುವಾಗ ಅದಕ್ಕೆ ಮೊದಲೇ ಯಾವುದೇ ಪ್ರಚಾರವನ್ನು ಪತ್ರ ಪ್ರಚಾರಕ್ಕೆ ಸಂಬಂಧಿಸಿದಂತೆ, ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾಡುವಂತಿಲ್ಲ. ಪತ್ರಿಕೆಗಳಿಗೆ ಯಾವುದೇ ಮಾಹಿತಿಯನ್ನು ಅವನು ನೀಡುವಂತಿಲ್ಲ ಎಂಬ ಒಂದು ಕಂಡೀಷನ್ ಇದೆ. ಆಮೇಲೆ 4th ಒನ್, ನಾಟ್ ಟು ಕಾಮೆಂಟ್ ಆನ್ ಎನಿ ಕಾಂಟ್ರವರ್ಷಿಯಲ್ ಇಶ್ಯೂಸ್. ಐಡಿಯಾಸ್ ದಟ್ ಅಫೆಕ್ಟ್ ಪಬ್ಲಿಕ್ ಒಪಿನಿಯನ್ ಶುಡ್ ನಾಟ್ ಬಿ ಪಬ್ಲಿಷ್ಡ್. ಯಾವುದೇ ವಿವಾದಾತ್ಮಕ ವಿಷಯಗಳ ಕುರಿತಂತೆ ತನ್ನ ಅಭಿಪ್ರಾಯವನ್ನು ತಿಳಿಸುವಂತಿಲ್ಲ. ಅಂದರೆ ರಾಯಭಾರಿಯಾದವನು ಯಾವುದೇ ಒಂದು ವಿವಾದಾತ್ಮಕ ವಿಷಯಗಳ ಕುರಿತಂತೆ ತನ್ನ ಅಭಿಪ್ರಾಯವನ್ನು ತಿಳಿಸುವಂತಿಲ್ಲ. ಸಾರ್ವಜನಿಕ ಅಭಿಪ್ರಾಯದ ಮೇಲೆ ಪರಿಣಾಮ ಬೀರುವ ಯಾವುದೇ ವಿಚಾರಗಳನ್ನು ಅವನು ಪ್ರಕಟಪಡಿಸುವಂತಿಲ್ಲ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕಾಗುತ್ತೆ. ಆಮೇಲೆ 5th ಒನ್, ದ ಅಂಬಾಸಡರ್ ಟೆಂಡ್ಸ್ ಟು ಮೇಕ್ ಎ ಗುಡ್ ಇಂಪ್ರೆಷನ್ ಆನ್ ಹಿಸ್ ಕಂಟ್ರಿ, ಬಟ್ ದಿಸ್ ಇಸ್ ನಾಟ್ ಎ ಕ್ಯಾಂಪೇನ್ ಸೆಂಟರ್. ಫಂಕ್ಷನ್ಸ್ ಆಫ್ ಡಿಪ್ಲೊಮ್ಯಾಟ್ ಅಂದರೆ ತನ್ನ ದೇಶದ ಬಗೆಗೆ ಅಲ್ಲಿ ಒಳ್ಳೆಯ ಅಭಿಪ್ರಾಯ ರೂಪುಗೊಳ್ಳುವ ಬಗೆಗೆ ರಾಯಭಾರಿ ಕಾರ್ಯಪ್ರವೃತ್ತನಾಗುವನು. ಆದರೆ ಇದು ಪ್ರಚಾರ ಕೇಂದ್ರವೆಂಬಂತೆ ಕಾರ್ಯನಿರ್ವಹಿಸುವಂತಿಲ್ಲ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ರಾಯಭಾರಿಗೆ ಸಾಕಷ್ಟು ಅನುಕೂಲತೆಗಳನ್ನು, ಸವಲತ್ತುಗಳನ್ನು, ಪ್ರಿವಿಲೇಜಸ್ಗಳನ್ನು ಕೊಟ್ಟಿದ್ದಾಗಿಯೂ ಕೂಡ ಅವನಿಗೆ ಕೆಲವು ಮಿತಿಗಳಿದ್ದಾವೆ, ಮಿತಿಗಳನ್ನು ಹೇರಲಾಗಿದೆ ಕಾನೂನಾತ್ಮಕವಾಗಿ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬರುವಂತಹ, ಅದರಲ್ಲೂ ಕೂಡ ನಾವು ಸಿಲೆಬಸ್ ಪಠ್ಯಕ್ರಮವನ್ನು ತೆಗೆದುಕೊಂಡು ನೋಡಿದಾಗ, ಕರ್ನಾಟಕ ವಿಶ್ವವಿದ್ಯಾಲಯದ ಪಠ್ಯಕ್ರಮವನ್ನು ತೆಗೆದುಕೊಂಡು ನೋಡಿದಾಗ ಅದು ಘಟಕ 3ರಲ್ಲಿ ಈ ರಾಯಭಾರತ್ವ ಅಥವಾ ಡಿಪ್ಲೊಮಸಿ ಅಂತ ಏನಿದೆಯೋ ಈ ವಿಚಾರದ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ತರಗತಿಯಲ್ಲೂ ಕೂಡ ರಾಯಭಾರಿಗಳ ಒಂದು ಸೌಲಭ್ಯಗಳು ಮತ್ತು ರಾಯಭಾರಿಗಳ ಒಂದು ಅವರ ಮೇಲಿರುವಂತಹ ಮಿತಿಗಳು, ಲಿಮಿಟೇಷನ್ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆಯನ್ನು ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಕಂಡು ಬಂದರೆ ಅದಕ್ಕೆ ಪರಾಮರ್ಶನ ಗ್ರಂಥಗಳು ಇದ್ದಾವೆ. ಇಂಗ್ಲೀಷಲ್ಲಾದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ವರ್ಲ್ಡ್ ಕಮ್ಯುನಿಟಿ, ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಓ ಬೆರ್ರಿ ಎಲ್ಲರೂ ಬರೆದಿರುವಂಥದ್ದು ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ ಓ ಕೊರೆಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್,
ವಂದನಾ ವಿ ಅವ್ರು ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅದು ಬಿಟ್ಟರೆ ಕನ್ನಡದಲ್ಲ ಆದರೆ ಮಾಲಿ ಮುದ್ದಣ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಚ್ ಟಿ ರಾಮಕೃಷ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಜಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ವಿ ಪಾಟೀಲ ಮತ್ತು ಜಿ ಪಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಎಂಬ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಓದಿದರೆ ಇದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ನೀವು ಪಡ್ಕೊಳ್ಬೋದು. ನಮಸ್ಕಾರ.